ಸರ್ ನಮಸ್ಕಾರ. ಗುಂಡ್ಲುಪೇಟೆ ಪ್ರಾಪರ್ಟಿಯಿಂದ ನಾನು ನಿಮ್ಮ ಶಿವು ಮಾತಾಡ್ತಿರೋದು. ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ನಿಮ್ಮ ಸ್ನೇಹಿತರು ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರಿದ್ದರೆ ದಯವಿಟ್ಟು ವಿಡಿಯೋ ಶೇರ್ ಮಾಡಿ. ಒಂದು 2 ಎಕರೆ ಜಾಗ ಮಾರಾಟ ತೊಗೊಬಂದಿದ್ದೀನಿ. ಡಾಂಬರ್ ಟಚ್ಗೆ ಇರೋಂಥ ಜಾಗ ನೋಡಿ ಸರ್. ಇದೇ ಜಾಗ ಮಾರಾಟಕ್ಕಿರೋದು. ಇದು ವಿಲೇಜ್ ಡಾಂಬರು. ನ್ಯಾಷನಲ್ ಹೈವೇಯಿಂದ ನಿಮಗೆ 1.5 ಕಿಲೋಮೀಟ್ರ್ ಆಗುತ್ತೆ. ನ್ಯಾಷನಲ್ ಹೈವೇಗೆ ನೋಡಿ, ಫುಲ್ಲು ನಿಮಗೆ ಹೆಚ್ಚು ಕಮ್ಮಿ ರೋಡ್ ಬಿಡ್ತಿಗೆ ಒಂದು 200 ಅಡಿ ಮೇಲಿದೆ ಸರ್. ರೋಡ್ ಬಿಡ್ತು ಡಾಂಬರ್ಗೆ ಒಂದು 200 ಅಡಿ ಬರುತ್ತೆ ರೋಡ್ ಬಿಡ್ತು. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರ್ತಕ್ಕಂಥ ಜಾಗ ಇದು. ದಯವಿಟ್ಟು ಫೋನ್ ಮಾಡಿ ಎಲ್ಲಿ ಬರುತ್ತೆ ಏನು ಅಂತ ಯಾವುದೇ ಕಾರಣಕ್ಕೂ ಕೇಳೋಕ್ಕೆ ಹೋಗ್ಬೇಡಿ. ತೊಗೊಳಕ್ಕೆ ಇಂಟ್ರೆಸ್ಟ್ ಇದ್ದರೆ ಡೈರೆಕ್ಟು ಜಾಗ ವಿಸಿಟ್ ಮಾಡಿ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ ಅದು. ರೋಡ್ ಬಿಡ್ತು ನಿಮಗೆ ಒಂದು 200 ಅಡಿ ಬರುತ್ತೆ ಸರ್. ರೋಡ್ ಬಿಡ್ತು ನೋಡಿ, ರೋಡ್ ಫೇಸಿಂಗ್ ಬಂದು ಒಂದು 200 ಅಡಿ ಬರುತ್ತೆ. ಕೆಂಪು ಮಣ್ಣು ಬರುತ್ತೆ, ರೆಡ್ ಸಾಯಿಲು. ನೀಟಾಗೆಲ್ಲ ಗೇಟ್ ಹಾಕಿ ಅದ್ಬಸ್ಟ್ ಮಾಡಿ ಕೋಲಾರ್ ಕಲ್ಲು ಹಾಕಿ ನೀಟಾಗಿ ಫೆನ್ಸ್ ಮಾಡಿದ್ದಾರೆ ನೋಡಿ ಸರ್. ಈ ಜಾಗ ಇದು ರೆಡ್ ಸಾಯಿಲ್ ಬರುತ್ತೆ ಸರ್. ಇದು ನಿಮಗೆ ಗುಂಡ್ಲುಪೇಟೆ ಮೈಸೂರು ಊಟಿ ನ್ಯಾಷನಲ್ ಹೈವೇಯಿಂದ 1.5 ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ. ಇದಕ್ಕೆ 2 ಕಡೆಯಿಂದ ಬರ್ಬೋದು ಸರ್ ನೀವು. ಒಂದು ವಿಲೇಜ್ ಕಡೆಯಿಂದ ಕನೆಕ್ಟಿವಿಟಿ ಇದೆ, ಇನ್ನೊಂದು ನ್ಯಾಷನಲ್ ಹೈವೇಯಿಂದ ಕನೆಕ್ಟಿವಿಟಿ ಇದೆ. ವಿಲೇಜ್ ಕಡೆಯಿಂದ ಬಂದರೆ ನಿಮಗೆ 4 ಕಿಲೋಮೀಟ್ರ್ ಆಗುತ್ತೆ. ನ್ಯಾಷನಲ್ ಹೈವೇ ಬಂದರೆ 1.5 ಕಿಲೋಮೀಟ್ರ್ ಆಗುತ್ತೆ ಜಾಗಕ್ಕೆ. ತೋರಿಸ್ತಾಯಿದ್ದೀನಿ, ಇದೇ ಡಾಂಬರು. ಇದು ನ್ಯಾಷನಲ್ ಹೈವೇಯಿಂದ ಬರೋಂಥದ್ದು 1.5 ಕಿಲೋಮೀಟ್ರ್ ಆಗುತ್ತೆ. ಇದು ಒಂದು ವಿಲೇಜ್ ಕಡೆಯಿಂದ ಬರುತ್ತೆ, ಒಂದು 3 ಮೀಟ್ರ್, ಒಂದು 3 ಕಿಲೋಮೀಟ್ರ್ ಆಗುತ್ತೆ. 3 ಕಿಲೋಮೀಟ್ರಿಂದ 4 ಕಿಲೋಮೀಟ್ರ್ ಆಗುತ್ತೆ. ಇದು ನಿಮಗೆ ಒಂದು ಟೌನ್ಗೆ ಹೋಗುತ್ತೆ ದಾರಿ. ಅದು ಒಂದು ಟೌನ್ ಲಿಮಿಟ್ಗೆ ಹೋಗೋಂಥ ದಾರಿ ಅದು. ಇದು ನ್ಯಾಷನಲ್ ಹೈವೇಯಿಂದ ಬರೋದು. ಇದೇ ಥರ ಬರುತ್ತೆ ಸರ್. ಸಾಯಿಲು ರೆಡ್ ಸಾಯಿಲು ನೋಡಿ ಸರ್. ನೀಟಾಗಿ ಅದ್ಬಸ್ಟ್ ಮಾಡಿ ಮ್ಯಾಕ್ಸಿಮಮ್ 1 ಅಡಿ ಬಿಟ್ಟಿದ್ದಾರೆ, 1-1.5 ಅಡಿ ಇದೆ ಬಿಟ್ಟು ಕಲ್ಲು ಹಾಕಿದ್ದಾರೆ ನೋಡಿ. ಇದೇ ಜಾಗ ಮಾರಾಟಕ್ಕಿರೋಂಥದ್ದು. ಈ ಜಾಗದಿಂದ ನಿಮಗೆ ಮೈಸೂರಿಗೆ ಒಂದು 45 ಕಿಲೋಮೀಟ್ರ್ ಆಗುತ್ತೆ. ನಿಮ್ಮ RMC ಮೈಸೂರು ರಿಂಗ್ ರೋಡ್ ಏನಿದೆ ಅಲ್ಲಿಗೆ 45 ಕಿಲೋಮೀಟ್ರ್ ಆಗುತ್ತೆ. ಬ್ಯಾಂಗ್ಳೂರಿಗೆ ಕರೆಕ್ಟಾಗಿ 180 ಕಿಲೋಮೀಟ್ರ್ ಬ್ಯಾಂಗ್ಳೂರು ಆಗುತ್ತೆ. ಇದು ಬೇಗೂರು ಸರೌಂಡಿಂಗ್ ಬರ್ತಕ್ಕಂಥ ಜಾಗ ಸರ್. ಇದು ಬೇಗೂರು ಟೌನ್ಗೆ ಈ ಜಾಗದಿಂದ ಒಂದು 4 ಕಿಲೋಮೀಟ್ರ್ ಆಗುತ್ತೆ. ಬೇಗೂರು ಟೌನ್ಗೆ 4 ಕಿಲೋಮೀಟ್ರ್ ಆಗುತ್ತೆ. ಇದು ಪರ್ಚೇಸ್ ಮಾಡಿರೋಂಥ ಪ್ರಾಪರ್ಟಿ. ಡಾಕ್ಯುಮೆಂಟ್ಸು ಕೂಡ ಲೀಗಲ್ ಇದೆ. ನೀವು ಡೈರೆಕ್ಟು ರಿಜಿಸ್ಟ್ರೇಷನ್ಗೆ ಹೋಗ್ಬೋದು. ಈ ಓನರ್ ಬಂದು ಅಗ್ರಿಮೆಂಟ್ಗೆ ಟೈಮ್ ಕೊಡಲ್ಲ ಸರ್ ಅವರು, ಯಾಕೆಂದರೆ ಅವರು ಪರ್ಚೇಸ್ ಮಾಡಿರೋದ್ರಿಂದ ಡಾಕ್ಯುಮೆಂಟ್ಸ್ ಎಲ್ಲ ಲೀಗಲ್ ಇದೆ. ಬಟ್ ನೀವು ಲೀಗಲ್ ನೋಡೋವ್ರಿಗೆ ಟೈಮ್ ಇರುತ್ತೆ. ಲೀಗಲ್ ಬಂದ ತಕ್ಷಣ ಇಮ್ಮಿಡಿಯೇಟ್ಲಿ ರಿಜಿಸ್ಟ್ರೇಷನ್ಗೆ ಹೋಗ್ಬೇಕಾಗುತ್ತೆ. ನೀವು ಸಿಂಪಲಾಗಿ 1 ಎಕರೆ 2 ಎಕರೆ ಫಾರ್ಮ್ ಮಾಡೋರಿಗೆ ಒಳ್ಳೆ ಜಾಗ. 2 ವಿಲೇಜ್ ಇದೆ. ವಿಲೇಜ್ಗೆ ಸೆಕ್ಯೂರ್ ಜಾಗ ಸರ್. 2 ಕಡೆಗೂ ಒಂದು ನಿಮಗೆ ಒಂದು 500 ಮೀಟರ್ ಡಿಸ್ಟೆನ್ಸಲ್ಲಿದೆ. 2 ಕಡೆಗೂ 2 ವಿಲೇಜು ಸೆಂಟ್ರಲ್ ಇದೆ. ನೀವು ಎಷ್ಟೊತ್ತಲ್ಲಿ ಬಂದರೂ ಆರಾಮ್ಸೆ ಬರ್ಬೋದು. ನ್ಯಾಷನಲ್ ಹೈವೇಯಿಂದ 1.5 ಕಿಲೋಮೀಟ್ರ್ ಜಾಗಕ್ಕೆ. ಜಾಗ ಮಾತ್ರ ಒಳ್ಳೆ ಅದ್ಭುತವಾಗಿದೆ. ಆಮೇಲೆ ಒಳ್ಳೆ ವಾಟರ್ ಬೆಲ್ಟ್ ಇರೋ ಅಂತ ಇರುತ್ತೆ ಸರ್. ಇಲ್ಲೆಲ್ಲ ನಿಮಗೆ ಮ್ಯಾಕ್ಸಿಮಮ್ ಒಂದು 150-200 ಅಡಿಗೆ ನೀರು ಸಿಗುತ್ತೆ ನೋಡಿ ಸರ್. ಈಗ ಆಲ್ರೆಡಿ ಬ್ಯಾಂಗ್ಳೂರವರು ತೊಗೊಂಡು ಫಾರ್ಮ್ ಮಾಡಿದ್ದಾರೆ ನೋಡಿ, ತೋರಿಸ್ತಾ ಇದ್ದೀರಲ್ಲ, ಅಲ್ಲಿ ಫಾರ್ಮ್ ಹೌಸ್ ಮಾಡಿದ್ದಾರೆ. ಬ್ಯಾಂಗ್ಳೂರವ್ರು ತೊಗೊಂಡಿದ್ದಾರೆ ನೋಡಿ. ಅದ್ರ ಪಕ್ಕದಲ್ಲಿ ವಾಲ್ಮೌಂಟ್ ಆಗಿದಾರಲ್ಲ, ಅದು ಕೂಡ ಬ್ಯಾಂಗ್ಳೂರವ್ರು ತೊಗೊಂಡಿರೋದು. ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲ ಸುಮಾರು ಬ್ಯಾಂಗ್ಳೂರು ಮತ್ತು ಕೋಲಾರ, ಚಿಕ್ಕಮಂಗ್ಳೂರು ಆ ಸೈಡೆಲ್ಲ ಸುಮಾರೆಲ್ಲ ಬಂದಿಲ್ಲಿ ಜಾಗ ಪರ್ಚೇಸ್ ಮಾಡಿದ್ದಾರೆ. ನಿಮಗೆ 2 ತೋರಿಸ್ತಾನೆ ಸರ್, ಅದು ಕೂಡ ಬ್ಯಾಂಗ್ಳೂರವರೇ ತೊಗೊಂಡಿರೋದು. ಅದು ಕೂಡ ಒಂದು 3 ಎಕರೆ ತೊಗೊಂಡು ಅವರು ಫಾರ್ಮ್ ಮಾಡ್ಕೊಂಡಿದ್ದಾರೆ. ಒಂದು ತುಂಬ ಚೆನ್ನಾಗಿರೋಂಥ ಲೊಕೇಶನ್ ಇಲ್ಲಿದೆ ಜಾಗ. ನೀವು ಯಾರು ಜಮೀನು ಮೇಲೆ ಹೋಗೋಂಥ ಅವಶ್ಯಕತೆ ಇಲ್ಲ. ನಿಮಗೆ ಡಾಂಬರ್ ಬಿಡ್ತಿಗೆ ಇರೋಂಥ ಜಾಗ ನೋಡಿ. ಡೈರೆಕ್ಟು ಓನರ್ ಟು ಓನರ್ ಸೆಟ್ಟಿಂಗ್ ಇರುತ್ತೆ. ನಮ್ಮದು ಮಾಮೂಲಿ 2% ಕಮಿಷನ್ ಇರುತ್ತೆ. ಓನರ್ ಕೂಡ ನಮಗೆ ಗೊತ್ತಿರೋ ಅಂಥವರು ವ್ಯಕ್ತಿ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ನಿಮಗೆಲ್ಲೂ ಕ್ರಾಸ್ ಬರಲ್ಲ. ಒಳ್ಳೆ ಬಾಕ್ಸ್ ಟೈಪಲ್ಲಿದೆ ಜಾಗ. ನೀವು ಮೊಬೈಲ್ ಯಾವ ಥರ ಇದೆ ಬಾಕ್ಸು, ಅದೇ ಥರ ಮೊಬೈಲ್ ಥರ ಇದೆ ಜಾಗ ನೋಡಿ. ಒಳ್ಳೆ ವ್ಯೂ ಪಾಯಿಂಟ್, ತುಂಬ ಚೆನ್ನಾಗಿದೆ ಸರ್ ಜಾಗ. ಕೋಲಾರದಿಂದ ತರಿಸಿ ಹಾಕಿರೋಂಥ ಕಲ್ಲುಗಳು ಸರ್ ಇದು. ನೀಟಾಗಿ ಈ ಥರ ಎಲ್ಲ ಇದು ಮಾಡಿದ್ದಾರೆ, ಫೆನ್ಸಿಂಗ್ ಮಾಡಿದ್ದಾರೆ. ಬೇಕು ಅಂದರೆ ಇದಕ್ಕೆ
ನೀವು ಮೆಸ್ ಫೆನ್ಸಿಗೂ ಕೂಡ ಹಾಕೋಬೋದು. ಇಲ್ಲಾಂದರೆ ಗ್ರೀನ್ದು ಇದು ಬರುತ್ತೆ, ಮೆಸ್ ಬರುತ್ತೆ, ಅದನ್ನು ಬೇಕಾದ್ರೆ ಹಾಕೋಬೋದು. ಒಳ್ಳೆ ಸೆಕ್ಯೂರ್ ಜಾಗ ಸರ್. ವಿಲೇಜ್ಗೆ ನಿಯರ್ ಬೈ, 2 ಕಡೆ ವಿಲೇಜ್ಗೆ ಒಂದು 500 ಮೀಟ್ರು ಡಿಸ್ಟೆನ್ಸಲ್ಲಿರೋಂಥ ಜಾಗ. ನೋಡಿ ಸರ್, ಯಾರಾದರೂ ನಾನು ವೀಡಿಯೋ ನೋಡ್ತಾ ಇರೋರು, ನಿಮಗಾಗಲಿಲ್ಲ ಅಂದರೆ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ರಿಲೇಟಿವ್ ಯಾರು ಪರ್ಚೇಸ್ ಮಾಡೋರಿದ್ದರೆ ದಯವಿಟ್ಟು ವೀಡಿಯೋ ಶೇರ್ ಮಾಡಿ. ನಿಮ್ಮ ಪ್ರೀತಿ ವಿಶ್ವಾಸ ಹಿಂಗೆ ಇರಲಿ. ನಮ್ಮಂಥ ಬಡವ್ರನ್ನೂ ಕೂಡ ಒಂದು ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ನೋಡಿ, ಜಾಗ ಮಾತ್ರ ಒಳ್ಳೆ ತುಂಬ ಚೆನ್ನಾಗಿದೆ. ಬೇಗೂರು ಟೌನ್ಗೆ ಒಂದು 4 ಕಿಲೋಮೀಟ್ರ್ ಇದೆ. ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಬರುತ್ತೆ. ಇಲ್ಲಿಂದ ಗುಂಡ್ಲುಪೇಟೆಗೆ ನಿಮಗೆ ಒಂದು 15 ಕಿಲೋಮೀಟ್ರ್ ಆಗುತ್ತೆ. ನೀವು ಗುಂಡ್ಲುಪೇಟೆಗೆ ಏನೋ ಹೋಗಿಲ್ಲ, ಗುಂಡ್ಲುಪೇಟೆ ರಿಜಿಸ್ಟ್ರೇಷನ್ ಅಷ್ಟೇ. ಬೇಗೂರು ನಿಯರ್ ಹತ್ರ ಬರೋಂಥ ಜಾಗ. ಕೆಲವು ಜನ ಎಲ್ಲ ಕೇಳ್ತೀರಿ ಸರ್, ಡಾಂಬರ್ಗಿರೋ ಜಾಗ ತೋರಿಸಿ ಅಂತ. ಡಾಂಬರ್ಗಿದೆ 2 ಎಕರೆ. ನೋಡಿ ಸರ್, ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ, ನಾನು ಕಾಂಟ್ಯಾಕ್ಟ್ ನಂಬರ್ ಕೆಳಗಡೆ ಹಾಕಿರ್ತೀನಿ. ಒಳ್ಳೆ ವಾಟರ್ ಬೆಲ್ಟ್ ಇದೆ ಸರ್ ಇಲ್ಲಿ. ನಿಮಗೆ ಮ್ಯಾಕ್ಸಿಮಮ್ ಒಂದು 150-200 ಅಡಿಗೆ ತುಂಬ ಚೆನ್ನಾಗಿ ನೀರು ಸಿಗುತ್ತೆ. ನೋಡಿ ಸರ್, ರೋಡ್ ಫೇಸಿಂಗು ಹೆಚ್ಚು ಕಮ್ಮಿ ನಿಮಗೆ ಆವಾಗಲೇ ಹೇಳ್ದಂಗೆ ಒಂದು 200-250 ಅಡಿ ರೋಡ್ ಫೇಸಿಂಗ್ ಬರುತ್ತೆ. ಮ್ಯಾಕ್ಸಿಮಮ್ ಒಂದು 200 ಅಡಿ ಆದ್ರೂ ಮ್ಯಾಕ್ಸಿಮಮ್ ರೋಡ್ ಫೇಸಿಂಗ್ ಇದೆ. ನೋಡಿ, 2 ವಿಲೇಜು ಸೆಂಟ್ರಲ್ಲಿರೋ ಅಂಥ ಜಾಗ ಇದು. ಬಟ್ ಇದರಲ್ಲಿ ನೀವು ಏನಾದ್ರು ಬೇಕಾದ್ರೆ ಮಾಡ್ಕೋಬೋದು. ಫಾರ್ಮು ಮತ್ತೊಂದು ಅಗ್ರಿಕಲ್ಚರ್ ಮಾಡ್ತೀನಿ ಅಂದರೂ ಮಾಡ್ಕೋಬೋದು. ಓಕೆ ಸರ್, ಥ್ಯಾಂಕ್ ಯು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ. ಡೈರೆಕ್ಟು ಓನರ್ ಸೆಟ್ಟಿಂಗ್ ಕೊಡೋಣ. RTC ಹೋಲ್ಡರ್ ಯಾರಿದ್ದಾರೆ ಅವ್ರನ್ನೇ ಮಾತುಕತೆಗೆ ಖಂಡಿತ ಕೂರಿಸ್ಕೊಡ್ತೀನಿ. ನೀವು ಏನೇ ಫೈನಲ್ ಮಾಡ್ಕೊಳ್ಳೋದಿದ್ರು ಅವ್ರ ಹತ್ರನೇ ಮಾತಾಡ್ಕೋಬೇಕಾಗುತ್ತೆ. ನಮಗೆ ಮಾಮೂಲಿ 2% ಕಮಿಷನು ಕೊಡಬೇಕಾಗುತ್ತೆ. ಓಕೆ ಸರ್, ಥ್ಯಾಂಕ್ ಯು.